ಸರ್ ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ, ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು, ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ನಮ್ಮ ಹೇಳಿ ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ, ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು, ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ನಮ್ಮ ಹೇಳಿ ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ, ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು, ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ನಮ್ಮ ಹೇಳಿ ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ, ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು, ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ನಮ್ಮ ಹೇಳಿ ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ.
ಹೌದು, ಅದು ಬಂದಿಲ್ಲ. ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಎತ್ಕೋಬೋದಲ್ಲ. ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಹೇಳಿಕೆ ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ. ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಎತ್ಕೋಬೋದಲ್ಲ. ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಹೇಳಿಕೆ. ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ. ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಎತ್ಕೋಬೋದಲ್ಲ. ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಹೇಳಿಕೆ. ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನಿನ್ನೆ ವಿಚಾರ ಡಿ ಕೆ ಶಿ ಅವರು ಒಂದು ಕಡೆ ನೆಟ್ಟು ಬೋಲ್ಟ್ ವಿಚಾರವಾಗಿ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ದಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಕೆಲವು ನಟರು ಸಹ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಈ ಥರ ಮಾತಾಡೋದು ಸರಿಯಲ್ಲ ಅಂತ. ಅಲ್ಲ, ಅದು ಸರಿಯಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಅವ್ರ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯ ನಾನು ಈಗೇನು ಹೇಳ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ಮುಖ್ಯವಾಗಿ ಮಾತಾಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ನಟ ನಟಿಯರು ಬರಬೇಕಿತ್ತು, ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಹೌದು, ಅದು ಬಂದಿಲ್ಲ. ಅದರ ಕೊರತೆ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನಾವು ಯೋಚನೆ ಮಾಡಬೇಕು. ಆದರೆ ನಮಗೆ ಮುಖ್ಯ ಸಮಸ್ಯೆಗಳೇನು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ನೀವುಗಳು ಸಹ ಮಾಧ್ಯಮದವರು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಒಂದು ಕಾಂಟ್ರವರ್ಸಿನ ಮಾತ್ರ ಅಲ್ಲ, ಅಥವಾ ಯಾರೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಒಂದು ಮಾತಿನ ಹೇಳಿಕೆಯಲ್ಲಿ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡು ನಾವು ಮಾತಾಡೋದು. ಅವರು ಬೇಕಾದಷ್ಟು ಇನ್ನೂ ಒಳ್ಳೊಳ್ಳೆ ಮಾತುಗಳು ಆಡಿದ್ರು. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಅದನ್ನ ಎತ್ಕೋಬೋದಲ್ಲ. ಇಲ್ವಾ ಅಂತ ಕಾಣ್ತಾ ಇದ್ದಿಲ್ಲ ಸಿನಿಮಾ. ಅಲ್ಲ, ಅದು ಯಾವಾಗಲೂ ಇದ್ದಿರುತ್ತೆ. ಒಂದು ದೊಡ್ಡ ಒಂದು ಸಮಾರಂಭ ಅಂದರೆ ನೀವು ಅದರಲ್ಲಿ ಸುಮಾರು ಕೊರತೆಗಳು ಏರುಪೇರುಗಳು ಇದ್ದೇ ಇರ್ತವೆ. ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದಷ್ಟೇ ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಹೇಳಿಕೆ. ಸರ್, ನಟ ಕಿಶೋರ್ ಅವರ ಮಾತಾಯ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.